ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಮತ್ತೆ ಮೈಸೂರಿಗೆ ಒಂದು ಫಂಕ್ಷನ್ ಇದೆ ಅಂತ ನಾನು ಬಸ್ಗೆ ಅಂತ ವೆಯ್ಟ್ ಮಾಡ್ತಿದ್ವಿ. ಬಟ್ ನಾನು ಇವತ್ತು ಸಂಡೇ ಆಗಿರೋದ್ರಿಂದ ಬಸ್ ಕೂಡ ನಿಲ್ಲಿಸ್ತಾ ಇಲ್ಲ. ಸೊ ಸುದಿ ನಮಗೆ ಡ್ರಾಪ್ ಕೊಟ್ಟಿದ್ದಾರೆ. ನಾವು ಬಂದಿರೋದು ಬನ್ನಿಕುಪ್ಪೆ ಅಂತ. ಸೊ ನಾವು ಬಸ್ ಹತ್ತಕ್ಕೆ ಬಂದಿರೋದು ಬನ್ನಿಕುಪ್ಪೆಗೆ. ತುಂಬ ಮರಗಳೆಲ್ಲ ಐತೆ. ಈಗ ರೋಡ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಮರಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಎವ್ರಿ ಟೈಮ್ ನಾವು ಕಾಲೇಜ್ಗೆ ಹೋಗ್ತಾ ಇರ್ಬೇಕಾದ್ರೆ ಸುದಿ ಆಫೀಸ್ಗೆ ಹೋಗ್ತಾ ಇದ್ರಲ್ವ. ಸೊ ಹಾಗಾಗಿ ನಾನು ಮತ್ತು ಸುದಿ ಇಬ್ಬರು ಕೂಡ ಅಲ್ಲೇ ಬಸ್ ಹತ್ತಕ್ಕೆ ಹೋಗ್ತಾ ಇದ್ವಿ. ಸೊ ಇವತ್ತು ಕೂಡ ಅಲ್ಲೇ ಡ್ರಾಪ್ ಮಾಡಲಿಕ್ಕೆ ಅಂತ ಸುದಿ ಬಂದರು. ನಮ್ಮ ಜಶ್ವಿ ಅಳ್ತಾ ಇದ್ದಾಳೆ. ಏನಕ್ಕೆ ಅಂತಂದರೆ ಬಸ್ ಬಂದಿಲ್ಲ ಅಂತ ಅಳ್ತಾ ಇದ್ದಾಳೆ. ಅವ್ರ ಪಪ್ಪ ಅವಳನ್ನ ತುಂಬ ಸಮಾಧಾನ ಮಾಡಿದ್ರು ಕೂಡ ಅವಳು ಇಲ್ಲ ನನಗೆ ಬಸ್ ಬೇಕು ಅಂತ. ಬಿಕಾಸ್ ಅಲ್ಲಿ ನಮಗೆ ಬರೀ ಮೈಸೂರು ಡಿಪೋ ಹುಣಸೂರು ಡಿಪೋ ಮಾತ್ರ ಸ್ಟಾಪ್ ಕೊಡೋದು ಬಸ್ಗಳನ್ನ. ಹಾಗಾಗಿ ಸೊ ಫೈನಲಿ ಬಸ್ ಬಂತು. ಬಟ್ ತುಂಬ ರಶ್ ಇತ್ತು. ನಾವು ಟೈಮ್ ಆಗಿಬಿಡುತ್ತೆ ಸಂಡೇ ಬೇರೆ ಅಂತ ಹೇಳಿ ರಶ್ ಇದ್ರೂ ಪರವಾಗಿಲ್ಲ ಅಂತ ಹೋದ್ವಿ. ಜಶ್ವಿಯಲ್ಲಿ ಯಾರ್ದೋ ಒಬ್ಬರು ತೊಡೆ ಮೇಲೆ ಕೂರಿಸ್ದೆ. ಅದಾದಮೇಲೆ ನನಗೂ ಸೀಟ್ ಸಿಕ್ತು. ಅಷ್ಟರಲ್ಲಿ ಅವ್ಳು ಮಲಗಿದ್ಲು. ಸೊ ನಮ್ಮದು ಸ್ಟಾಪ್ ಬಂತು ಅಂತ ಹೇಳ್ಕೊಂಡ್ವಿ. ಇವಾಗಿದ್ರಾ ಎಲ್ಲೋಗ್ತಿದ್ದೀವಿ ನಾವು? ಸೊ ಇವಾಗ ಬಸ್ಸಿಗೆ ಬಂದಿದ್ದೀವಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಲಿಕ್ಕೆ ಅಂತ. ಸೊ ಅಷ್ಟರಲ್ಲಿ ಅಮ್ಮ ಕೂಡ ಬಂದರು. ಈಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ನಾವು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು, ನಾಮಕರಣ ಫಂಕ್ಷನ್. ಹಾಗಾಗಿ ನಾವು ಮೈಸೂರಿಗೆ ಬಂದ್ವಿ. ನಾನು, ಅಮ್ಮ, ಜಶ್ವಿ 3 ಜನ ಮಾತ್ರ. ಸೊ ಯಾರ್ದು ನಾಮಕರಣ ಫಂಕ್ಷನ್ ಅಂತ ಅಂದರೆ ನಮ್ಗೆ ಅತ್ತೆ ಅಂದರೆ ನಮ್ಮಮ್ಮನ ತಮ್ಮನ ಹೆಂಡತಿ ಅವ್ರ ತಂಗಿ ಪಾಪುದು ನಾಮಕರಣ ಇತ್ತು. ಹಾಗಾಗಿ ಬಂದಿದ್ವಿ. ಇಲ್ಲಿ ಅವರು ಮನೆ ಹತ್ರನೇ ಒಂದು ಟೆಂಪಲ್ ಇತ್ತು ಅಂತ ಹೇಳಿ ಆ ಟೆಂಪಲಲ್ಲೇ ನಾಮಕರಣ ಮಾಡ್ತಾಯಿದ್ರು. ನಮ್ಮ ಜಶ್ವಿ ಅಂತೂ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ಲು. ಆ್ಯಂಡ್ ಯಾವತ್ತೂ ಕೂಡ ಹೂವು ಮಡ್ಸ್ಕೊಳ್ದೇ ಇರೋಳು. ಅವತ್ತು ಹೂವೆಲ್ಲ ಹಾಕಿಸ್ಕೊಂಡಿದ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವಳು ಕೂಡ ತುಂಬ ಚೆನ್ನಾಗೆಲ್ಲ ಆಟಾಡ್ಕೊತಾ ಇದ್ಲು. ನಾನು ಒಳಗಡೆ ಹೋಗೋವಾಗಿರಲಿಲ್ಲ. ಸೊ ಹಾಗಾಗಿ ಹೊರಗಡೆಯಿಂದನೇ ಸಮ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಅವಳು ಅಮ್ಮನ ಪರ್ಸ್ ಇಟ್ಕೊಂಡು ಇದು ನನ್ನ ಪರ್ಸ್ ಕೊಡು, ನಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ ಅಂತೆಲ್ಲ ಆಟಾಡ್ತಾಯಿದ್ಲು. ಸೊ ಅಲ್ಲಿ ಕೂಡ ಶಾಸ್ತ್ರ ಎಲ್ಲ ಮುಗೀತು. ಮಗುನ ತೊಟ್ಲಿಗೆ ಹಾಕೋದ್ಕಿಂತ ಮುಂಚೆ ಕೆಲವೊಂದು ಮಕ್ಕಳನ್ನ ತೊಟ್ಲಿಗೆ ಹಾಕಬೇಕು ನಮ್ಮ ಕಡೆ. ಸೊ ಹಾಗಾಗಿ ಇಲ್ಲಿ ಜಶ್ವಿನ ಕೂಡ ಕರ್ಕೊಂಡೋಗಿ ತೊಟ್ಲೊಳಗಡೆ ಹಾಕಿ ತೂಗ ಆದಮೇಲೆ ಆ ಪಾಪುನ ಹಾಕಿದ್ರು. ನಾವು ಕೂಡ ಅದೇ ರೀತಿ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಜಶ್ವಿ ನಾಮಕರಣ ಅಂತೂ ತುಂಬ ಚೆನ್ನಾಗಿ ಮಾಡಿದ್ವಿ. ಸೊ ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಸಿಕ್ಕಿದ್ರೆ ನಾನು ಮತ್ತೆ ವೀಡಿಯೋ ಹಾಕ್ತೀನಿ. ಅಷ್ಟರಲ್ಲಾಗಲೇ ಊಟಕ್ಕೆ ಟೈಮ್ ಆಗಿತ್ತು ಅಂತ ಕೂತ್ಕೊಂಡ್ವಿ. ಜಶ್ವಿ ಊಟ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅವಳಿಗೆ ಸಪ್ರೇಟ್ ಎಲೆನೇ ಬೇಕು. ಇವಾಗ ಫಂಕ್ಷನ್ ಎಲ್ಲ ಮುಗೀತು. ಫಂಕ್ಷನ್ ಮುಗಿಸ್ಕೊಂಡು ಸ್ವಲ್ಪ ಸಿಟಿಲಿ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೈಡ್ ಬನ್ನಿ. ನಮ್ಮ ಜಶ್ವಿ ನೋಡಿ ಅಮ್ಮನ ಬ್ಯಾಗ್ ಇಟ್ಕೊಂಡು ಅವಳದೇ ಬ್ಯಾಗು ಅನ್ನೋಂಗೆ ಹೋಗ್ತಾ ಇದ್ದಾಳೆ. ಸೊ ಅರೌಂಡ್ ಆಲೇ 2:33 ಅರೌಂಡ್ ಆಯಿತು. ನಾವು ಮಾರ್ನಿಂಗ್ ಮನೆ ಬಿಟ್ಟಿದ್ದು 10:30ಗೆ ಬಿಟ್ವಿ. ಬಟ್ ಇಲ್ಲೇ ಟೈಮ್ ಆಗೋಯ್ತು. ಇನ್ನು ಸಿಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಇವಾಗ ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಡೈರೆಕ್ಟ್ ಸಿಟಿಗೆ ಹೋದರೆ ನಮಗೆ ಬಸ್ ಸ್ಟ್ಯಾಂಡ್ಗೆ ಹತ್ರ ಆಗುತ್ತೆ, ಶಾಪಿಂಗ್ ಮಾಡೋಕ್ಕೂ ಕೂಡ ಪ್ಲೇಸ್ಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಇವಾಗ ಬಸ್ಗೆ ಹೋಗ್ತಾ ಇದ್ದೀವಿ. ಈಗ ನೀವು ಬರಲ್ವಾ? ಆ್ಯಂಡ್ ಸಿಟಿಗೆ ಹೋಗ್ಬೇಕಿತ್ತು ಅಂತ ಬಸ್ಗೆ ಹೋದ್ವಿ. ಅವ್ರ ಮನೆ ಹತ್ರನೇ ಬಸ್ ಸ್ಟ್ಯಾಂಡ್ ಇತ್ತು. ಹಾಗಾಗಿ ನಮ್ಮ ಜಶ್ವಿ ಅಂತೂ ತುಂಬ ಮಾತಾಡೋದು ಕಲ್ತಿದ್ದಾಳೆ. ಸೊ ಎಲ್ಲನೂ ಮಾತಾಡ್ತಾಳೆ. ಬಸ್ಸು ತುಂಬ ರಶ್ಶು ಪಪ್ಪ, ಮೈಸೂರು ತುಂಬ ರಶ್ಶು ಅಂತ ಹೇಳಿ ಆ ಪಾಕೆಟ್ ಓಪನ್ ಮಾಡೋದು, ಫೋನ್ ಮಾಡೋದು ಅವ್ರ ಪಪ್ಪಂಗೆ, ಪಪ್ಪ ಮೈಸೂರು ರಶ್ಶು, ನೀವು ಕಾರ್ ತೊಗೊಂಡು ಬನ್ನಿ, ನಮಗೆ ಬಸ್ಸಲ್ಲಿ ಹೋಗೋಕ್ಕಾಗ್ತಾಯಿಲ್ಲ ಅಂತೆಲ್ಲ ಹೇಳ್ತಾಯಿದ್ಲು. ನಮಗಂತೂ ಅದನ್ನು ನೋಡಿ ತುಂಬ ತಮಾಷೆ ಅನಿಸ್ತಿತ್ತು. ಮಕ್ಕಳಂದ್ರೇ ಹಾಗೆ ಅಲ್ವಾ, ಇವಾಗ ಮಾತು ಕಲಿತಾ ಇರೋದ್ರಿಂದ ಕೇಳೋಕ್ಕೂ ಕೂಡ ಮುದ್ದಾಗಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು CBS ಅಲ್ಲಿದ್ದೀವಿ. ಸೊ ಇಲ್ಲಿಂದ ಮನ್ನಾರ್ಸ್ಗೆ ಹೋಗಬೇಕು. ನಾಳೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ದೇವರಿಗೆ ಸೀರೆ ತೊಗೊಬೇಕು ಅಂತ ಅಂದ್ಬಿಟ್ಟು ಮನ್ನಾರ್ಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ತೊಗೊತೀವೋ ಅಥವಾ ಅಮ್ಮನೂ ತೊಗೊತಾರೋ, ಬರೀ ದೇವ್ರಿಗೆ ತೊಗೊಂಬರ್ತೀವೋ ಅಂತ ಅಲ್ಲಿ ನೋಡೋಣ ಬನ್ನಿ. ನಮ್ಮ ಜಶ್ವಿ ಅಂತೂ ಆ ಬ್ಯಾಗ್ನ ಬಿಡ್ತಾನೇ ಇಲ್ಲ. ಅವಳು
ಮಾತಾಡ್ತಾರೆ. ನಮ್ಮ ಪಪ್ಪ ಫೋನ್ ಮಾಡ್ತಾರೆ ಬಿಡಿ ಅಂತ ಹೇಳ್ತಾಳೆ. ಸೊ ನೋಡೋಣ, ಸಿಂಪಲ್ ಸೀರೆ ಏನಾರು ಇದ್ರೆ ಅಮ್ಮನ ಒಂದು ಕೊಡಿಸ್ತಾರಂತೆ. ಇಲ್ಲ ಅಮ್ಮನೇ ಒಂದು ಕೊಡಿಸ್ತಾರೆ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಸೀರೆ ತಗೊಂತೀವ ಏನು ಅಂತ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಅಂದರೆ ನಮಗೆ ಅಭ್ಯಾಸ ಹೋಗ್ಬಿಟ್ಟಿದೆ ರಶ್ಶು ಅಂತೇನೋ ಅಂತ ಅನಿಸಲ್ಲ ನಮಗೆ. ನಮ್ಮ ಜಶ್ವಿಗೂ ಕೂಡ ಅಭ್ಯಾಸ ಆಗಿದೆ. ಹಾಗೆ ಸೀರೆ ತೊಗೊಬೇಕಿತ್ತು ದೇವ್ರಿಗೆ ಅಂತ ಹೇಳಿ ನಾವು ಬಂದಿದ್ದು ಮನ್ನಾರ್ಸ್ಗೆ. ಸೊ ತುಂಬ ರಶ್ ಇದೆ, ನೋಡ್ತಾ ಇರ್ಬೋದು. ಕಾರ್ತಿಕ್ ಮಾಸ ಇರೋದ್ರಿಂದ ಎಷ್ಟು ರಶ್ ಇದೆ ಅಂತ. ಅಂದರೆ ಇಲ್ಲಿ ಕಾರ್ತಿಕ್ ಮಾಸ ಅಂತನೂ ಅಂದರೂ ಅಷ್ಟೇ, ನಾರ್ಮಲ್ ಡೇಸ್ ಆದರೂ ಅಷ್ಟೇ ತುಂಬ ರಶ್ ಇರುತ್ತೆ. ನನಗೆ ಬ್ಲ್ಯಾಕ್ ಕಲರ್ ಸೀರೆ ತುಂಬ ಇಷ್ಟ ಆಯಿತು, ಆದರೂ ತಗೊಳಕ್ಕೆ ಆಗಲಿಲ್ಲ. ಆ್ಯಂಡ್ ಸೀರೆ ಕೂಡ ನಾವು ತಗೊಳ್ಳಿಲ್ಲ, ಯಾವುದೂ ಇಷ್ಟ ಆಗಲಿಲ್ಲ ಅಂತ. ತೊಗೊತೀವಿ ಅಂತ ಹೇಳ್ದೆ ಅಲ್ವಾ, ಬಟ್ ತಗೊಳ್ಳಿಲ್ಲ ಬಿಕಾಸ್ ಕ್ರೌಡ್ ಇತ್ತು ಜಾಸ್ತಿ. ಆ್ಯಂಡ್ ನಮಗೆ ಇಷ್ಟ ಆಗಿರೋದು ಯಾವುದು ಸಿಗಲಿಲ್ಲ. ಈವ್ನಿಂಗ್ ಅಲ್ವಾ ನಾವು ಹೋಗಿರೋದು, ಸೊ ಎಲ್ಲ ಕೂಡ ಖಾಲಿ ಆಗಿತ್ತು ಅಂದರು. ನಮ್ಗೆ ಯಾವುದೇ ಪ್ಯಾಟರ್ನ್ ಬೇಕು ಅಂದರೆ ಇಲ್ಲ ಮೇಡಮ್ ಖಾಲಿ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಬಂದುಬಿಟ್ವಿ ರಿಟರ್ನು. ಇಲ್ಲಿ ಜಶ್ವಿಗೆ ಅಂತ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ಸೊ ಪಿಜ್ಜಾ ತೊಗೊಂಡು ನೆಕ್ಸ್ಟ್ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ತೋದು. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ರಿಲಯನ್ಸ್ ಶಾಪಿಂಗ್ ಇದೆ, ಶಾಪಿಂಗ್ ಮುಗಿಸ್ಕೊಂಡು ಬಸ್ ಹತ್ತೋಣ. ಸೊ ಬನ್ನಿ. ಆ್ಯಂಡ್ ಚುಕ್ಕಿ ಕೂಡ ಪಿಜ್ಜಾ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಡಾಮಿನೋಸಿಗೆ ಬಂದ್ವಿ. ನಾನು ಮೊದಲೇ ಬುಕ್ ಮಾಡಿಟ್ಟಿದ್ದೆ. ಸೊ ಅದನ್ನು ತೊಗೊಂಡು ಬರಬೇಕಾದ್ರೆ ಇಲ್ಲೇ ಜಾಗ ಇದೆ, ಇಲ್ಲೇ ತಿನ್ನೋಣ ಅಂತ ಹೇಳ್ತಾಯಿದ್ಲು. ಸೊ ಅಲ್ಲಿಂದ ಬರ್ಬೇಕಾದ್ರೆ ರಶ್ ನೋಡಿ, ಟ್ರಾಫಿಕ್ ಎಷ್ಟಿದೆ ಅಂತ ಫಿಲಮ್ ಬಿಟ್ಟಿದ್ರಲ್ವ, ಹಾಗಾಗಿ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ಅಲ್ಲಿಂದ ನಾವು ಹೋಗಿದ್ದು ರಿಲಯನ್ಸ್ಗೆ. ನಾನು ಸ್ವಲ್ಪ ಶಾಪ್ ಮಾಡಬೇಕಿತ್ತು, ಡ್ರೆಸ್ಗಳು ಬಟ್ಟೆಗಳಂತ, ಹಾಗಾಗಿ ಅಲ್ಲಿಗೆ ಹೋದ್ವಿ. ಸೊ ನಾವು ಬಂದಿದ್ದು ಬಸ್ ಸ್ಟ್ಯಾಂಡಲ್ಲಿರೋ ರಿಲಯನ್ಸಿಗೆ. ಕಲೆಕ್ಷನ್ಸ್ ಮಾತ್ರ ತುಂಬ ಇತ್ತು, ಬಟ್ ನಾವು ಎಕ್ಸ್ಪೆಕ್ಟೆಡ್ ಮಾಡ್ಕೊಬಂದಿರೋದನ್ನೇ ತಗೋಬೇಕಲ್ವಾ ಅಂತಂದ್ವಿ ಬಂದ್ವಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ. ಕಿಡ್ಸ್ ವೇರ್ ಅಂತೂ ನನಗೆ, ನಮ್ಮ ಪಾಪುಗಂತೂ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಅವಳಿಗೆ ಆಲ್ಮೋಸ್ಟ್ ನಾನು ಬಟ್ಟೆ ಎಲ್ಲ ತಗೊಂಡಿರೋದ್ರಿಂದ ಇವಾಗ ಹಾಕೊಳ್ಳೋದೇನು ವೇಸ್ಟ್ ಅನಿಸ್ತು. ಆದ್ರೂ ನೋಡೋಣ, ನಾವು ಅಂದ್ಕೊಂಡಿರೋದು ಫಸ್ಟ್ ತಗೊಂಡು ಆದಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಎಲ್ಲ ಥರ ಬಟ್ಟೆಗಳನ್ನೂ ನೋಡ್ತಾ ಇದೆ. ಇದು ಸರ್ಪ್ರೈಸ್ ಆ್ಯಕ್ಚುಲಿ. ಸೊ ನೋಡೋಣ, ನಿಮಗೆ ನೆಕ್ಸ್ಟ್ ಒಂದು ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ಏನು ತಗೊಂಡೆ ಅಂತ. ಹಂಗೂ ಕೂಡ ನಮ್ಮ ಜಶ್ವಿಗೂ ಕೂಡ ಅವಳಿಗೆ ಒಂದೆರಡು ಪ್ಯಾಂಟ್ಸ್ ಟಾಪ್ಸ್ ಎಲ್ಲ ತಗೊಂಡೆ. ಅಂದರೆ ನಾವು ಹೋಗಿ ಹಾಗೆ ಬರೋಕ್ಕಾಗಲ್ಲ ಅಂತ. ಅವಳಿಗಂತೂ ಎಕ್ಸ್ಕಲೇಟರ್ ಮೇಲೆ ಬರೋದಂತೂ ತುಂಬ ಅಂದರೆ ತುಂಬ ಇಷ್ಟ. ಎಲ್ಲಿದ್ದರೂ ಕೂಡ ಬಿಡೋದಿಲ್ಲ ಅವಳು, ಅಷ್ಟು ಇಷ್ಟ ಆಗ್ತಾಳೆ. ಸೊ ಈಗ ಅಷ್ಟರಲ್ಲೆಲ್ಲ ಶಾಪಿಂಗ್ ಮುಗೀತು, ಅಲ್ಲೇ ಬಸ್ ಹತ್ಬೋದಲ್ಲ ಅಂದ್ಬಿಟ್ಟು ನಾವು ಬಸ್ ಹತ್ತಲಿಕ್ಕೆ ಅಂತ ಹೋದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಅಂದರೆ ಎಷ್ಟು ರಶ್ ಇದೆ ಅಂತ. ಆ್ಯಂಡ್ ಇವಾಗಲೂ ಕೂಡ ಅಳ್ತಾ ಇದ್ದಾಳೆ, ಬಿಕಾಸ್ ಬಸ್ ಬಂದಿಲ್ಲ ಅಂತಲೇ ಅಳ್ತಾ ಇದ್ದಾಳೆ ಅವಳು. ಸೊ ನಾನು ಹುಣಸೂರು ಬಸ್ ಹತ್ತಬೇಕಿತ್ತು, ಅಮ್ಮ ಕೆ ಆರ್ ನಗರ್ ಬಸ್ ಹತ್ತಬೇಕಿತ್ತು. ಸುದ್ದಿ ಟೈಮಿಗೆ ಕರೆಕ್ಟಾಗಿ ಕಾಲ್ ಪಿಕ್ ಮಾಡದೇ ಇದ್ದಿದ್ದರಿಂದ ನಾನು ಕೂಡ ಕೆ ಆರ್ ನಗರ್ ಬಸ್ ಹತ್ತಿ ಸೊ ಬೆಳ್ಕೆರೆಯಲ್ಲಿ ಇಳ್ಕೊಳ್ಳೋಣ ಅಂತ ಇಳ್ಕೊಂಡ್ವಿ. ಫೈನಲಿ ಬಸ್ ಸಿಕ್ತು, ಸೀಟ್ ಅಂತೂ ಬೇಗನೆ ಸಿಕ್ತು, ಬೇಗ ಹೋಗೋದು ಕೂತ್ಕೊಂಡ್ವಿ. ನಮ್ಮ ಜಶ್ವಿನ್ ನೋಡಿ ಹತ್ತಿದ ತಕ್ಷಣ ಪಿಜ್ಜಾ ತಿಂತಾಯಿದ್ದಾಳೆ. ಅಂದರೆ ಅವಳಿಗೆ ಅಷ್ಟು ಇಷ್ಟ. ಅಂದರೆ ನಾನು ಜಾಸ್ತಿ ಏನು ಕೊಡಲ್ಲ, ಜಸ್ಟ್ ಒಂದು ಪೀಸ್ ಅಷ್ಟೇ ಅವಳು ತಿನ್ನೋದು, ಅದರಲ್ಲೂ ಅರ್ಧ ನನಗೆ ಕೊಟ್ಬಿಡ್ತಾಳೆ. ಸೊ ಅಲ್ಲೇ ತಿಂದ್ಕೊಂಡು ಆ ಬಸ್ಸೆಲ್ಲ ಹೊರಡಷ್ಟರಲ್ಲಿ ಸ್ವಲ್ಪ ಕತ್ಲೇ ಆಯಿತು. ಅವಳು ಕೂಡ ಆರಾಮಾಗಿ ಮಲ್ಕೊಂಡ್ಳು. ಆ್ಯಂಡ್ ನಾವು ಕೂಡ ರೆಸ್ಟ್ ತಗೊಂಡ್ವಿ. ಇವತ್ತಿನ ದಿನ ಮಾತ್ರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಬಸ್ ತಂದೇ ಪ್ರಾಬ್ಲಮ್ಮು, ಬಿಕಾಸ್ ನಮ್ಮ ಸ್ಟಾಪಲ್ಲಿ ಲಿಮಿಟೆಡ್ ಬಸ್ ಮಾತ್ರ ಡ್ರಾಪ್ ಕೊಡುತ್ತೆ. ಫ್ರೆಂಡ್ಸ್, ಇವಾಗ ಬಿಳ್ಕೆರೆಯಲ್ಲಿ ಇಳ್ಕೊಂಡು ಅಷ್ಟರಲ್ಲಿ ಆಗಲೇ ಸುದ್ದಿ ಬಂದಿದ್ರು. ಅಮ್ಮ ಅದೇ ಬಸ್ಸಲ್ಲಿ ಕೆ ಆರ್ ನಗರಗೆ ಹೋದರು. ಜಶ್ವಿ ಪಾಪ ತಾಚಿ ಮಾಡಿದ್ಲು. ಇವಾಗ ಪಾಪ ಬಸ್ಸು ಸಖತ್ ರಶ್ ಇದ್ದಿದ್ದು ರೀಸನಿಂದ ಅವಳು ಎದ್ಬಿಟ್ಲು. ಬಂದ ತಕ್ಷಣ ಪಿಜ್ಜಾ ಎಲ್ಲ ತಣ್ಣಗಾಗಿ ಹೋಗಿತ್ತು. ಸೊ ಎಲ್ಲನೂ ತಿಂದ್ವಿ. ಎಲ್ಲನೂ ಅಂದರೆ ಇದ್ದಿದ್ದೆ 4 ಪೀಸ್ ಅಷ್ಟೇ. ಸೊ ತಿಂದ್ವಿ. ಜಶ್ವಿ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ, ಹೇಳ್ತಾ ಇದ್ದಾಳೆ ಅಮ್ಮನ ಮನೆಗೆ ಹೋಗೋಣ, ಅಮ್ಮಮ್ಮ ಒಬ್ಬರೇ ಹೋದ್ರಾ ಅಂತ ಹೇಳ್ತಾ ಇದ್ದಾಳೆ. ಅಲ್ಲ ಮಗು? ಸೊ ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಒಂದು ದಿನ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.